ಸರ್ ಇವಾಗ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಮಾಡವ್ರೆ ಅಂತ ಆರೋಪ ಬಂದಿದೆ ಸರ್. ನನ್ನ ಪ್ರಕಾರ ಇದು ಆರೋಪ ಅಂತ ನಾನೇನು ಒಪ್ಕೊಳ್ಳಲ್ಲ. ಯಾಕೆ ಅಂದರೆ ಅವ್ನು ಮಾಡಿರೋ ಕೆಲಸಕ್ಕೆ ಅವರು ತಕ್ಕ ಶಾಸ್ತಿ ಆಗದೆ ಅಷ್ಟೇ ಹೊರತು ಅಥವಾ ಅವನೇನು ಫ್ರೀಡಮ್ ಫೈಟರ್ ಅಲ್ಲ ಅಥವಾ ಸೋಷಿಯಲ್ ವರ್ಕರ್ ಅಲ್ಲ ಅಥವಾ ಒಬ್ಬ ಇವರಲ್ಲ. ಅವ್ನ ಕೆಲಸ ಎಷ್ಟದ ಅಷ್ಟು ನೋಡ್ಕೊಂಡಿದ್ರೆ ಈ ಥರ ಆತಿರಲಿಲ್ಲ. ಈಗ ಅವನು ಈ ಥರ ಆಗಿ ಎಲ್ಲರಿಗೂ ತಲೆ ತಂದಿಕ್ಕೆ ಹೋಗವನೆ. ಅದರಿಂದ ಇದ್ರ ಬಗ್ಗೆ ನಮ್ಮದು ಏನು ಅಭಿಪ್ರಾಯ ಅಂದರೆ ಇದು ಮಾಡಿರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ. ರೇಣುಕಾಸ್ವಾಮಿ ತಪ್ಪು ಮಾಡಿದರೆ ಕಾನೂನಿತ್ತು ಕ್ರಮ ಕೈಗೊಳ್ತಾಯಿತ್ತು, ಕ್ರಮ ಕೈಗೊಳ್ತಾಯಿತ್ತು. ಇಲ್ಲ ಸರ್, ಆ ಥರ ಆತಿರಲಿಲ್ಲ ಬಿಡಿ ಸರ್. ಕ್ರಮ ಇವಾಗ ನಾವು ನೋಡಿದ್ವಲ್ಲ, ಆ ಸೌಜನ್ಯ ಕೊಲೆನ ಆಡುವಾಗಲೇ ಚುಚ್ಚಿ ಸಾಯ್ತು. ಏನು ಸರ್ ಮಾಡಿದ್ರು ಅವ್ರನ್ನ? ಏನೂ ಮಾಡಲಿಲ್ಲ. ಈ ಥರ ಬುದ್ಧಿ ಕಲಿಸ್ಬೇಕಾಯ್ತು ಸರ್. ಸಮಾಜಕ್ಕೊಂದು ಇದು ಕೊಟ್ಟವ್ರು, ಸಂದೇಶ ಕೊಟ್ಟವ್ರು ಸರ್. ಅಂದರೆ ಕಾನೂನಡಿಯಲ್ಲಿ ಕಾನೂನು ಸಿಗ್ತಿಲಿಲ್ಲ ಅಂತಲೇ ನಾನು ಹೇಳ್ಬಲ್ಲೆ ಸರ್. ಅವನು ಈ ತಿರ್ಗಾ ಮುಂದುವರ್ಸೋನು ಅದು ಇದ್ದಿದ್ದರೆ ಮತ್ತೆ ಈ ಥರ ಮೆಸೇಜ್ಗಳು ಕಳ್ಸೋನು ಏನು ಬೇಕಾಗಿತ್ತು ಸರ್ ಅವ್ನ ಕೆಲಸ. ಸರ್ ನಾವು 10 ವರ್ಷದಿಂದಲೂ ಗೊತ್ತಾಯ್ತು ಸರ್. ಈ ಆಟೋನ ಅವರೇ ಕೊಡಿಸಿರೋದು, ನಮ್ಮ ಜೀವನಕ್ಕೆ ಒಂದು ಆಟೋ ಮಾಡಿಕೊಟ್ಟಿದ್ದಾರೆ. ಹೌದು ಸರ್. ಇದರಲ್ಲ ಜೀವನ ಮಾಡ್ತೀರಾ? ಹೌದು ಸರ್, ಇದೆ ಸರ್ ಜೀವನ. ಇವಾಗ ಅವ್ರು ನೋಡ್ಕೊಂಡು ಮನೆಗೆ ಇರಬೇಕು. 2016ರಲ್ಲಿ ಕೊಡಿ ಸರ್. ಹೌದು ಸರ್. ಇಲ್ಲ ಸರ್, ನಾನು ಕೇಳಿಲ್ಲ. ಏನಕ್ಕೆ ಕೇಳಿಲ್ಲ, ನಾವು ವೆಲ್ಪೇ ಕೇಳಿಲ್ಲ ಅವ್ರನ್ನ. ಏನು ಮಾಡ್ತಾಯಿದ್ದೆ ಸರ್ ಈ ಥರ ಬಾಡಿಗೆ ಆಟೋ ಓಡಿಸ್ತಾರೆ. ಬಾಡಿಗೆ ಆಟೋ ಓಡಿಸ್ತಾ ಇದ್ದೀನಿ ತಿಳಿದು ಅವ್ರು ಆಟೋನೇ ಗೊತ್ತಾರೆ ಸರ್. ಅಲ್ಲಿಗೆ ನಮಗೆ ಏರ್ಕೊಟ್ಟು ಇವತ್ತು ನೀವು ಜೈಲ್ ಹತ್ರ ಬಂದಿದ್ದೀರಿ. ಹೌದು ಸರ್. ಮಗಳು ಭೇಟಿ ಮಾಡಬೇಕು, ದರ್ಶನ ಊಟ ಮಾಡ್ತಾಯಿಲ್ಲ ಆಟ. ಅಲ್ಲಿ ಸುಮಾರು ಅವ್ರು ಹೋದಾಗಿಂದಲೂ ಒಂದು ದಿವ್ಸಕ್ಕೆ ಒಂದು ಸಲ ಊಟ ಮಾಡ್ತು, ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿರ್ತದೆ, ಲವಲವಿಕೆ ಇಲ್ಲ. ಅದರಿಂದ ಒಂದು ಸಲ ನೋಡೋಣ ಕೇಳೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಆಗದೇ ಇಲ್ಲ ಅಂತ ಸರ್. ಭೇಟಿಗೆ ಅವಕಾಶನೇ ಇಲ್ಲ. ಅವ್ರ ಫ್ಯಾಮಿಲಿ ಮಾತ್ರ ಅವಕಾಶ, ಅದು ವಾರದಲ್ಲಿ 2 ದಿವಸ ಮಾತ್ರ, ಆಗೋದಿಲ್ಲ ಅಂತ ಹೇಳ್ತಾವ್ರೆ. ಏನು ಮಾಡೋದು? ಒಂದಿನ ಊಟ ಮಾಡಲ್ಲ ಸರ್. ಒಂದು ದಿವ್ಸ ಒಂದು ಸಲ ಊಟ ಮಾಡಿದ್ರೆ ಹೆಚ್ಚು. ಹುಟ್ಟಿದಾಗಿಂದಲೇ ಇದೆ ಸರ್. ಹಾಂ. ಎಷ್ಟು ವರ್ಷದ ನಿಮ್ಮ ಮಗಳು ಅಭಿಮಾನಿ ಸರ್? ಅದು ಸ್ಟಾರ್ಟ್ ಇದುವರೆಗೂ ಅದು ಬೇರೆ ಯಾರು ಫಿಲಮ್ಗೂ ಹೋಗಿಲ್ಲ, ಯಾರು ಫಿಲಮ್ ಇಲ್ಲ. ಅದು ಮೊಬೈಲ್ನಲ್ಲಿ ಏನದ ಫುಲ್ ಮೊಬೈಲೆಲ್ಲ ಬರೆಯೋದೆ, ಬೇರೆ ಏನೂ ಇಲ್ಲ ಸರ್. ಮೊಬೈಲಲ್ಲಿ ಫುಲ್ ದರ್ಶನ್ ಯಾವುದೇ ಚೆಕ್ ಮಾಡಿ. ಮನೆಗೆಲ್ಲ ಬಂದಿಲ್ಲ ಸರ್. ನಾವೇ ಓದ್ತೀವಿ. ಮನೆಗೆಲ್ಲ ಬಂದಿಲ್ಲ, ನಾವೇ ಓದ್ತೀವಿ, ಭೇಟಿ ಮಾಡ್ತೀವಿ ಅಷ್ಟೇ ಸರ್. ಅಲ್ಲಿ 1000 ಜನ ಕಾದಿರ್ತಾರೆ ಇವ್ರಿಗಾಗಿ, ಒಂದು ಫೋಟೋಕ್ಕಾಗಿ. ನಾವು ಹೋದ ತಕ್ಷಣ ಎಲ್ಲಿ ಗೊತ್ತಿಲ್ಲ ಫಸ್ಟ್ ಅವ್ರನ್ನೆಲ್ಲ ನಿಲ್ಲಿಸಿ ನಮ್ಮನ್ನು ಮಾತಾಡಿಸಿ ಒಳಗಡೆ ಕಳಿಸ್ತಾರೆ ಸರ್. ಅಷ್ಟೊಂದು ಒಳ್ಳೆಯದು.